ಶಿವಣ್ಣನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹಿಂದೆಂದೂ ಮಾಡದ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. ರೀಸೆಂಟ್ ಆಗಿ 45 ಸಿನಿಮಾ ರಿಲೀಸ್ ಆದಾಗ ತೆರೆ ಮೇಲೆ ಶಿವಣ್ಣನ ಒಂದೊಂದು ಫ್ರೇಮ್ ನೋಡಿ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಹೊಡೆದಿದ್ರು. ಶಿವಣ್ಣನ ಲೇಡಿ ಗೆಟಪ್ ಕಂಡು ಬಡ್ಡೆ ಹುಡುಗರು ದಂಗಾಗಿದ್ರು. ಜೈಲರ್, ಕೂಲಿ, ಗುಮ್ಮಡಿ ನರಸಯ್ಯ, ಜೈಲರ್ 2, ಕ್ಯಾಪ್ಟನ್ ಮಿಲ್ಲರ್, ಗೌತಮಿ ಪುತ್ರ ಶಾತಕರ್ಣಿ ಹೀಗೆ ತಮಿಳು ತೆಲುಗಿನಲ್ಲಿ ಶಿವಣ್ಣ ಸಾಲು ಸಾಲು ವಿಶೇಷ ಪಾತ್ರಗಳನ್ನ ಮಾಡ್ತಿದ್ದಾರೆ. ಒಂದು ಸಿನಿಮಾದಲ್ಲಿ ಮಾಡಿದ ಸ್ಪೆಷಲ್ ರೋಲ್ ಮತ್ತೊಂದು ಸಿನಿಮಾದಲ್ಲಿ ಇರಲ್ಲ ಬಿಡಿ, ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್. ಹೀಗಿರುವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಪೆದ್ದಿಯಲ್ಲಿ ಶಿವಣ್ಣ ಖಡಕ್ ಆಗಿರೋ ಪಾತ್ರವೊಂದನ್ನ ಮಾಡ್ತಿದ್ದಾರೆ. ಜೊತೆಗೆ ರಜನಿಕಾಂತ್ ಅಭಿನಯದ ಜೈಲರ್ 2 ನಲ್ಲೂ ಶಿವಣ್ಣ ಇರ್ತಾರೆ. ಸಖತ್ತಾದ ಪಾತ್ರವನ್ನೇ ಮಾಡ್ತಾರೆ ಎನ್ನಲಾಗ್ತಾ ಇದೆ. ಮತ್ತೊಂದು ಹೊಸ ಘೋಷಣೆ ಸಿನಿಮಾ ಸತ್ಯಜ್ಯೋತಿ ಫಿಲ್ಮ್ಸ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ಶಿವಣ್ಣ. ಅಷ್ಟೇ ಅಲ್ಲದೆ ಗುಮ್ಮಡಿ ನರಸಯ್ಯ ಬಯೋಪಿಕ್ ನಲ್ಲೂ ಶಿವಣ್ಣ ಬಣ್ಣ ಹಚ್ಚುತ್ತಿದ್ದಾರೆ. ಹೀಗಿರುವಾಗಲೇ ಶಿವಣ್ಣನಿಗೆ ಈ ವರ್ಷ ಲಕ್ ಮೇಲೆ ಲಕ್ ಕೊಡ್ತಾ ಇದೆ. ಬೂಚಿಬಾಬು ನಿರ್ದೇಶನದ ಕಮರ್ಷಿಯಲ್ ಪೆದ್ದಿ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಿರುವ ಶಿವಣ್ಣ ಈ ಹಿಂದೆ ಚಿತ್ರದ ಗ್ಲಿಮ್ಸ್ ನ ಧ್ವನಿಯಲ್ಲಿ ಸಖತ್ ಸೌಂಡ್ ಮಾಡಿದ್ರು. ಏನದು ಪಾತ್ರ ಅಂತ ನೋಡೋದಾದ್ರೆ ಇಡೀ ಸಿನಿಮಾಕ್ಕೆ ಟ್ವಿಸ್ಟ್ ಕೊಡೋದು ಶಿವಣ್ಣನ ಪಾತ್ರವಂತೆ. ಶಿವಣ್ಣನಿಗೆ ವಿಶೇಷವಾಗಿ ತಮಿಳು, ತೆಲುಗು ಫ್ಯಾನ್ಸ್ ಬೇಸ್ ಇದೆ. ಹ್ಯಾಟ್ರಿಕ್ ಹೀರೋ ಸ್ಟೈಲ್, ಆಕ್ಟಿಂಗ್, ರಗಡ್ ಲುಕ್, ಲಾಂಗ್ ಹಿಡಿಯೋ ಸ್ಟೈಲ್ಗೆ ಕಾಲಿವುಡ್, ಟಾಲಿವುಡ್ ಇಷ್ಟಪಡ್ತಿದೆ. ಕಾಲಿವುಡ್ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ತೆರೆ ಮೇಲೆ ಶಿವಣ್ಣನನ್ನ ಕಣ್ತುಂಬಿಕೊಳ್ಳಲು ಕಾದು ಕುಳಿತಿದ್ದಾರೆ. ಆದ್ರೆ ಪೆದ್ದಿ ಸಿನಿಮಾ ರಿಲೀಸ್ ಡೇಟ್ ಮುಂದೂಡಿದ್ರಿಂದ ಫ್ಯಾನ್ಸ್ ಬೇಸರಗೊಂಡಿದ್ದಾರೆ. ಹೀಗಾಗಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೋ ಅಂತ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ.